ಡೈಲಿ ಬೆಳಗ್ಗೆ ಎದ್ದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ ಸರ್. ಅದರಲ್ಲಿದ್ದೀನಿ ಸದ್ಯಕ್ಕೆ. ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ಯಾನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಇದ್ರಲ್ಲಿ ನಾನು ಒಬ್ಬನೇ ಕೆತ್ಕೋಬೇಕು. ಬೆಳಗ್ಗೆ ಎದ್ರೆ ನಾನು ಆ ಶತ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್, ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ. ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ. ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅಂದ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ, ಕೂರೋದು ಇಲ್ಲ. ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್. ಇಟ್ ಕಮ್ಸ್ ಟು ಮೀ. ಐ ವಿಲ್ ಟ್ರೈ ಟು ಗ್ಲೋರಿಫೈ ಇಟ್, ಐ ವಿಲ್ ಟ್ರೈ ಟು ಎಂಜಾಯ್ ಇಟ್, ಐ ವಿಲ್ ಟ್ರೈ ಟು ಲಿವ್ ಇಟ್, ಐ ವಿಲ್ ಡೂ ದ್ಯಾಟ್. ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದ್ದೀರಿ ತಾವು, ನೀವು, ನಾವು ಎಲ್ಲರೂ ಕರೆಕ್ಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಈಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರೆ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗೆ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ಲಿ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ತಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವೋಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೂ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತವೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು, ಏನು ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮವ್ರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೇ. ನಮ್ಮದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಹೇಳೋಕ್ಕಾಗುತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರ ಅಂದರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಗೊತ್ತಾ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮೂರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರೋಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್, ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಟುಬಿಡಿ. ಆ್ಯಂಡ್ ದಯವಿಟ್ಟು ನನಗೆ ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ಯಾವುದೋ ಲಿಂಕ್ ಹಾಕಬೇಡಿ. ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.